ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಬಂದು ಏನು ಅಂತ. ಇವತ್ತಿನ ವಿಡಿಯೋ ಬಂದು ನನ್ನ ಹತ್ರ ಇರುವಂತಹ ಬ್ಯಾಂಗಲ್ ಕಲೆಕ್ಷನ್ಸ್ ನ ನಿಮ್ಗೆ ತೋರ್ಸೋಣ ಅಂತ ಇವತ್ತು ವ್ಲಾಗ್ ನ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗಾದ್ರೆ ಇನ್ಯಾಕ್ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದ್ರಲ್ಲಿ ಸ್ವಲ್ಪ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂತಹ ಹೂ ಇದಾವೆ, ಹಾಗೆ ನಾನು ನಮ್ಮನೆ ಹತ್ರ ಇರುವಂತಹ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಹೂ ಇದಾವೆ. ಹಾಗೆ ಒಂದ್ ಪೇರ್ ಮಾತ್ರ ನನ್ ಕೈಯಾರೆ ಮಾಡಿರುವಂತಹದ್ದು ಒಂದ್ ಪೇರ್ ಇದೆ. ಹಾಗಾದ್ರೆ ಇವಾಗ ತೋರಿಸ್ತೀನಿ ನಾನು ಯಾವ್ದ್ಯಾವ್ದು ಅಂತ ಬ್ಯಾಂಗಲ್ ಕಲೆಕ್ಷನ್ಸ್ ನ. ಫಸ್ಟ್ ಬಂದು ನಾನು ಮೀಶೋದಲ್ಲಿ ತಗೊಂಡಿರೋಂತಹದ್ದನ್ನ ತೋರಿಸ್ತೀನಿ. ಫಸ್ಟ್ ಒನ್ ಬಂದು ಈ ಬ್ಯಾಂಗಲ್ ನಾನು ಒಂದ್ ಮದ್ವೆಗೆ ಹೋಗಕ್ಕೆ ಬೇಕು ಅಂದ್ಬಿಟ್ಟು ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿದೆ ಈ ಬಳೆ. ಆ ಕಡೆ ಈ ಕಡೆ ಗಾಜಿನ ಬಳೆ ಹಾಕೊಂಡು ಸೆಂಟ್ರಲ್ಲಿ ಒಂದ್ ಬಳೆನ ಹಾಕೊಂಡ್ರು ತುಂಬಾ ಚೆನ್ನಾಗ್ ಕಾಣುತ್ತೆ. ಹಾಗೇನೆ ಒಂದೊಂದ್ ಸಿಂಗಲ್ ಬಳೆನು ಕೂಡ ನಾವು ಹಾಕೊಂಡ್ರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ. ಸ್ಯಾರಿಗೆ ಹಾಕ್ಬೋದು, ಡ್ರೆಸ್ಗೆ ಹಾಕ್ಬೋದು, ಇಲ್ಲ ಸಿಲ್ಕ್ ಸ್ಯಾರಿ ವೇರ್ ಮಾಡಿದಾಗ ಕೂಡ ಹಾಕ್ಬೋದು. ಈ ಬಳೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಈ ಬಳೆ ಅಂತಾನೆ ಹೇಳ್ಬೋದು. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಬಳೆ ಬಂದು ಈ ರೀತಿ ಇದೆ. ನಾನು 4 ಬಳೆನ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ತುಂಬಾನೇ ದಪ್ಪ ಆಯ್ತು ಅಂದ್ಬಿಟ್ಟು ನಾನು ಒಂದ್ ಪೇರ್ನ ರಿಟರ್ನ್ ಮಾಡಿ ಒಂದ್ ಪೇರ್ ಮಾತ್ರ ಇಟ್ಕೊಂಡೆ. ನೋಡಿ ಸೆಂಟ್ರಲ್ಲಿ ವೈಟ್ ಮಣಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಸುತ್ತಾನು ಕಲರ್ ಮತ್ತೆ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಡೀಟೇಲಿಂಗ್ ನೋಡಿ ಬಳೆ ಬ್ಯಾಂಗಲ್ದು ಏನ್ ಸೂಪರ್ ಆಗಿದೆ ಅಂತ. ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಅಂಗಡಿಯಲ್ಲಿ ಹೋದ್ರೆ ಇದೇನಿಲ್ಲ ಅಂದ್ರು 700-800 ರೂಪಾಯಿ ಇಲ್ದೆ ಬ್ಯಾಂಗಲ್ ನ ಕೊಡೋದೇ ಇಲ್ಲ. ಮೀಶೋದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಂಗಲ್ ನಾನು ಹಾಕೊಂಡು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ಬಳೆ. ಸಾರಿ ಮೇಲಂತೂ ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಕುರ್ತಿಗಳ ಮೇಲೆ ಕೂಡ ಹಾಕೋಬಹುದು, ಹಾಗೆ ಲೆಹಂಗಾ ವೇರ್ ಮಾಡಿದಾಗ್ಲೂ ಕೂಡ ಹಾಕೋಬಹುದು. ನೆಕ್ಸ್ಟ್ ಬಂದು ಈ ಬ್ಯಾಂಗಲ್ ಸೆಟ್ ಇದು ಕೂಡ ಅಷ್ಟೇ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋಂತಹದ್ದು. ನಾನು ಜಾಸ್ತಿ ಗಾಜಿನ ಬಳೆನೆ ಯೂಸ್ ಮಾಡೋದ್ರಿಂದ ಅದಕ್ಕೆ ಸೆಂಟ್ರಲ್ ಹಾಕೊಳ್ಳೋ ತರ ಇಲ್ಲ ಸೈಡ್ ಬಳೆಗಳ ತರ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ನಾನ್ ಸ್ಯಾರಿ ಹಾಕೊಂಡ್ರೆ ಜಾಸ್ತಿ ಒಂದು ಗ್ರೀನ್ ಕಲರ್ ಇಲ್ಲ ಮೆರೂನ್ ಕಲರ್ ಬಳೆನ ಹಾಕೊಂಡು ಆ ಕಡೆ ಈ ಕಡೆ ಗೋಲ್ಡ್ ಬ್ಯಾಂಗಲ್ ಹಾಕೊಂಡ್ಬಿಡ್ತೀನಿ. ಅದೇ ರಿಚ್ ಲುಕ್ ಕೊಡ್ತಾ ಇರುತ್ತೆ ಸ್ಯಾರಿಗ್ ಮಾತ್ರ. ಹಾಗಾಗಿ ನನ್ಗೆ ಆತರ ವೇರ್ ಮಾಡಕ್ಕೆನೆ ಬ್ಯಾಂಗಲ್ಸ್ ನ ತುಂಬಾನೇ ಇಷ್ಟ. ಹಾಗೆ ಇದನ್ನ ನಾನು ತಗೊಂಡಿದ್ದೀನಿ ಮೀಶೋದಿಂದ. ಇದು 6 ಬಳೆಗಳು ಬಂದಿದಾವೆ. ಒಂದು ದಪ್ಪ ಬಳೆ ಬರುತ್ತೆ ಈ ರೀತಿ, ಸೈಡ್ ಅಲ್ಲಿ ಹಾಕೊಳಕ್ ಮಾತ್ರ ಈ ರೀತಿ ಸಣ್ಣ ಸಣ್ಣ ಬಳೆಗಳು 2 ಬರುತ್ತೆ. ಇದರಲ್ಲೂ ಅಷ್ಟೇನೆ ಮತ್ತೆ ಪಿಂಕ್ ಮತ್ತೆ ಗ್ರೀನ್ ಸ್ಟೋನ್ ಅಲ್ಲಿ 4 ಕಡೆ ಅಂಟಿಸಿದ್ದಾರೆ. ನೋಡಿ ಈ ರೀತಿ ಬರುತ್ತೆ ಬಳೆ. ಬ್ಯಾಂಗಲ್ಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೆ ಇಲ್ಲಿ ಗಾಜಿನ ಬಳೆ ಹಾಕೊಂಡ್ರೆ ಇನ್ನ ಹಸಿರು ಅಥವಾ ಬೇರೆ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗುವಂತ ಗಾಜಿನ ಬಳೆ ಹಾಕೊಂಡ್ರೆ ಇನ್ನ ತುಂಬಾನೇ ಚೆನ್ನಾಗ್ ಕಾಣುತ್ತೆ. ಪರವಾಗಿಲ್ಲ ಹಿಂಗೆ ವೇರ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಸಿಂಗಲ್ ಬಳೆ ಕೂಡ ವೇರ್ ಮಾಡ್ಕೋಬಹುದು. ನೋಡಿ ಈ ರೀತಿ. ಇದರ ಪ್ರೈಸ್ ನ ಕೂಡ ಅಷ್ಟೇ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ. ಇವಾಗ ಪ್ರೆಸೆಂಟ್ ಆಗಿ ನನ್ಗೆ ಗೊತ್ತಿಲ್ಲ, ಅದು ಚೆಕ್ ಮಾಡ್ಬಿಟ್ಟು ನಾನು ಹಾಕ್ತೀನಿ. ನೆಕ್ಸ್ಟ್ ಒನ್ ಬಂದು ಈ ಬ್ಯಾಂಗಲ್ ನೋಡಿ ಈ ರೀತಿ ಇದೆ ಬ್ಯಾಂಗಲ್. ಆ ಕಡೆ ಈ ಕಡೆ ಸ್ವಲ್ಪ ಸಣ್ಣ ಬಳೆ ಮತ್ತೆ ಸೆಂಟ್ರಲ್ ಸ್ವಲ್ಪ ದಪ್ಪ ಬಳೆ ಕೊಟ್ಟಿದ್ದಾರೆ. 3 ಬಳೆ ಇದೆ. ಇದರಲ್ಲೂ ಅಷ್ಟೇನೆ ಗ್ರೀನ್ ಮತ್ತೆ ಮೆರೂನ್, ಡಾರ್ಕ್ ಗ್ರೀನ್ ಮತ್ತೆ ಮೆರೂನ್ ಮಣಿಯಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತೆ ಸೆಂಟ್ರಲ್ಲಿ ಗೋಲ್ಡ್ ಬೀಡ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇದೊಂದು ಪೇರ್ ಬಳೆ. ಇದನ್ನ ನಾನು ನಮ್ಮ ಮನೆ ಹತ್ರನೇ ತಗೊಂಡಿರೋಂತಹದ್ದು. 100 ರೂಪೀಸ್ ಇದು ಬಳೆ. 6 ಬಳೆಗೆ 100 ರೂಪಾಯಿ ಆಯ್ತು. ಈ ರೀತಿ ಇದೆ ಬಳೆ. ನೆಕ್ಸ್ಟ್ ಒನ್ ಬಂದು ಈ ಬ್ಯಾಂಗಲ್ ವೈಟ್ ಅಲ್ಲ, ಇದು ಒಂಥರ ಏನ್ ಹೇಳ್ತಾರೆ ಆಫ್ ವೈಟ್ ಅಂತ ಹೇಳ್ತಾರಲ್ಲ
ಆತರ ಮುತ್ತಿನ ಬಳೆಗಳಿದು, ಮುತ್ತಿನ ಮಣಿಯಲ್ಲಿ ಮಾಡಿದಂತ ಬಳೆಗಳು. ಮುತ್ತು ಅಂದ್ರೆ ಒರಿಜಿನಲ್ ಮುತ್ತಲ್ಲ, ನಾರ್ಮಲ್ ಮಣಿಗಳಿಂದ ಮಾಡಿರುವಂತಹ ಬಳೆ ಇದು. ಇದೊಂದ್ ಪೇರು. ಇದು ಕೂಡ ಅಷ್ಟೇ 100 ರೂಪಾಯಿಗೆ 4 ಬಳೆ. ಇದನ್ನ ನಾನು ಸಿಂಗಲ್ ವೇರ್ ಮಾಡಲ್ಲ, ಸಿಂಗಲ್ ಕೂಡ ಹಾಕೋಬಹುದು. ಬಟ್ ನಾನು ಇದನ್ನ ಸೆಂಟ್ರಲ್ಲಿ ವೆಲ್ವೆಟ್ ಬಳೆ ಅಂತ ಬರುತ್ತಲ್ಲ ಇವಾಗ, ಅದನ್ನ ನೆಕ್ಸ್ಟ್ ತೋರಿಸ್ತೀನಿ. ಆ ಬಳೆನ ನಾನು ಸೆಂಟ್ರಲ್ ಹಾಕೊಂಡ್ಬಿಟ್ಟು ಆ ಕಡೆ ಈ ಕಡೆ ನಾನು ರೇಷ್ಮೆ ಸೀರೆಸ್ಗೆಲ್ಲ ಇಲ್ಲ ಸೀರೆಗಳಿಗೆಲ್ಲ ಆಲ್ಮೋಸ್ಟ್ ಸೀರೆ ಆ ಸೀರೆ ಈ ಸೀರೆ ಅಂತ ಏನು ಗ್ರ್ಯಾಂಡ್ ಆಗಿ ಯಾವ ಸೀರೆ ವೇರ್ ಮಾಡಿದ್ರು ನಾನು ಅದೇ ರೀತಿ ವೇರ್ ಮಾಡೋದು ಬ್ಯಾಂಗಲ್ಸ್ ನ. ಸೊ ಇದೊಂದು ಬಳೆ. ನೆಕ್ಸ್ಟ್ ಬಂದು ಇದು ಇಟ್ಕೊಂಡ್ ತುಂಬಾನೇ ದಿವಸ ಆಗೋಯ್ತು. ಇದು ಅಷ್ಟೇ 100 ರೂಪಾಯಿಗೆ 2 ಬಳೆ. ಎಲ್ಲಾ ಕಡೆನೂ ಸಿಗುತ್ತೆ ಇದು. ಇದು ವೈಟ್ ಸ್ಟೋನ್ ಮತ್ತೆ ಏನ್ ಹೇಳ್ತಾರೆ ಇದು ಗೋಲ್ಡ್ ಇದರಲ್ಲಿ ಇದೆ ಬಳೆ ಇದು. ಇದೊಂದ್ ಪೇರು 100 ರೂಪಾಯಿಗೆ 2 ಬಳೆ. ಇದು ಸಿಲ್ಕ್ ಥ್ರೆಡ್ ಇಂದ ಮಾಡಿರುವಂತಹ ಬಳೆಗಳಿವು ನೋಡಿ. ನಾನ್ ಸ್ವಲ್ಪ ಸಣ್ಣ ಇದ್ದಾಗ ಮಾಡ್ಕೊಂಡಿದ್ದೆ, ಇವಾಗ ಹಾಕೊಳಕ್ ಆಗಲ್ಲ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದೀನಿ ಇವಾಗ. ಸೊ ಇದೊಂದ್ ಬಳೆ. ಸಣ್ಣ ಇದ್ದಾಗ ನನ್ ಬಳೆಗಳನ್ನೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಸಿಲ್ಕ್ ಥ್ರೆಡ್ ನ ತಗೊಂಬಂದು ಈ ಸ್ಟೋನ್ ಚೈನ್ ಏನಿದ್ದಾವೆ ಇಲ್ಲೆಲ್ಲ ಅದನ್ನೆಲ್ಲ ತಗೊಂಬಂದು ನಾನೇ ಮನೇಲಿ ಕುತ್ಕೊಂಡು ಮಾಡ್ತಾ ಇದ್ದೆ. ಅವಾಗ ಅಷ್ಟು ಪೇಶನ್ಸ್ ಇತ್ತು ಮಾಡೋಷ್ಟು. ಇವಾಗ ಅಷ್ಟೊಂದು ಪೇಶನ್ಸ್ ಇಲ್ಲ ನನ್ಗೆ, ಕುತ್ಕೊಂಡು ಇದನ್ನೆಲ್ಲ ಮಾಡೋಷ್ಟು ಪೇಶನ್ಸ್ ಅಂತೂ ಇಲ್ವೇ ಇಲ್ಲ ಇವಾಗ. ಇದೊಂದ್ ಪೇರ್ನ ನಾನೇ ಮಾಡ್ಕೊಂಡಿದ್ದು. ನನ್ನೊಂದ್ ರೇಷ್ಮೆ ಸೀರೆ ಇದೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ, ಪಿಂಕ್ ಮತ್ತೆ ಈ ರೀತಿ ಗ್ರೀನು, ಅದಕ್ ಮ್ಯಾಚ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಆಗಲ್ಲ ಇದು. ಇದೊಂದ್ ಪೇರ್ ಬ್ಯಾಂಗಲ್ಸ್. ಈ ಕಲರ್ ಕಾಂಬಿನೇಷನ್ ಒಂಥರ ರಿಚ್ ಲುಕ್ ಕೊಡ್ತಾ ಇರುತ್ತೆ ಸೀರೆಗಳಿಗೆ ಆಗ್ಲಿ ಬಳೆಗಳಿಗೆ ಆಗ್ಲಿ ಬೇರೆ ಯಾವ್ದಕ್ಕೇನೆ ಆಗ್ಲಿ. ಇದೊಂದ್ ಕಲರ್ ಮಾತ್ರ ಸೂಪರ್ ಕಲರ್ ಅಂತಾನೆ ಹೇಳ್ಬೋದು ನೋಡಿ. ಈ ರೀತಿ ಮಾಡಿದೀನಿ. ಇದು ಆಗಲ್ಲ ಇವಾಗ ಹಾಕೊಂಡ್ ತೋರ್ಸಕ್ಕೆ. ಸೊ ಹಿಂಗೆ ನೋಡಿ. ನೆಕ್ಸ್ಟ್ ಬಂದು ನಾರ್ಮಲ್ ವೆಲ್ವೆಟ್ ಬಳೆ ಏನ್ ಬರುತ್ತೆ ಆತರ ಬಳೆನ ಇಟ್ಕೊಂಡಿದೀನಿ ನಾನು. ಅದನ್ನು 2 ಸೆಟ್ ನ ಮಾತ್ರ ಇಟ್ಕೊಂಡಿದೀನಿ ನೋಡಿ. ಇದೊಂದು ಇದು ಕೂಡ ಅಷ್ಟೇ 100 ರೂಪಾಯಿಗೆ ಇದು ಫುಲ್ ಸೆಟ್ ಬರುತ್ತೆ. ಇದೊಂದು ಪೇರು. ನೆಕ್ಸ್ಟ್ ಇದೊಂದು. ಇದು ಕೂಡ ಅಷ್ಟೇ 100 ರೂಪಾಯಿ ಫುಲ್ ಸೆಟ್. ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ವೆಲ್ವೆಟ್ ಬಳೆ ಇದು. ಇದನ್ನು ಕೂಡ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ನನ್ ಬ್ಯಾಂಗಲ್ ಕಲೆಕ್ಷನ್ಸ್ ಎಲ್ಲ ಹೇಗಿದಾವೆ ಅಂತ. ನಾನೇನು ತುಂಬಾನೇ ಜಾಸ್ತಿ ಬ್ಯಾಂಗಲ್ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿಲ್ಲ, ಯಾಕೆಂದ್ರೆ ನಾನು ಹೊರಗಡೆ ಹೋದಾಗ ಸಾರಿ ಹಾಕೊಂಡಾಗ ಮಾತ್ರ ನಾನು ಬ್ಯಾಂಗಲ್ಸ್ ನ ವೇರ್ ಮಾಡ್ತೀನಿ. ಡ್ರೆಸ್ ಹಾಕೊಂಡಾಗ ಅಥವಾ ಬೇರೆ ಯಾವ್ದಾದ್ರು ಡ್ರೆಸ್ ಹಾಕೊಂಡಾಗ ನಾನು ಬ್ಯಾಂಗಲ್ಸ್ ನ ಅಷ್ಟು ವೇರ್ ಮಾಡೋದಿಲ್ಲ. ನನ್ ಡೈಲಿ ವೇರ್ ಒಂದ್ ಬಳೆ ಇದೆ, ಅದನ್ನ ನಾನು ಯಾವಾಗ್ಲೂ ವೇರ್ ಮಾಡ್ಕೊಂಡಿರ್ತೀನಿ. ನೀವು ನನ್ನ ಹಿಂದಿನ ವಿಡಿಯೋಗಳನ್ನ ಯಾವ್ದಾದ್ರು ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅದೇ ಬಳೆನ ಯಾವಾಗ್ಲೂ ಹಾಕೊಂಡಿರ್ತೀನಿ. ಅದ್ ಬಿಟ್ರೆ ಈ ತರ ಬಳೆನೆಲ್ಲ ನಾನು ಎಲ್ಲಾದ್ರೂ ಹೋಗೋವಾಗ ಅಥವಾ ಕುರ್ತೀಸ್ ಎಲ್ಲ ಹಾಕೊಂಡಾಗ ನಾನು ಬಳೆನ ಅಷ್ಟು ವೇರ್ ಮಾಡೋದಿಲ್ಲ. ಸಾರಿ ಹಾಕೊಂಡಾಗ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ಗೆ ಹೋದಾಗ ಮಾತ್ರ ನಾನು ಬ್ಯಾಂಗಲ್ಸ್ ನ ವೇರ್ ಮಾಡೋದ್ರಿಂದ ಇಷ್ಟೇ ಬಳೆನ ನಾನು ಇಟ್ಕೊಂಡಿರೋದು. ಇನ್ನ ಬೇರೆ ಅಂದ್ರೆ ನನ್ಗೆ ಗಾಜಿನ ಬಳೆ 2 ಸೆಟ್ ಇಟ್ಕೊಂಡಿದೀನಿ. ಒಂದು ಗ್ರೀನ್ ಕಲರ್ ಮತ್ತೆ ಒಂದು ಮರೂನ್ ಕಲರ್ ನ ಇಟ್ಕೊಂಡಿದೀನಿ ಅಷ್ಟೇನೆ. ಅದನ್ನ ನಾನು ಜಾಸ್ತಿ ವೇರ್ ಮಾಡೋದು. ನನ್ಗೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ಗಾಜಿನ ಬಳೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲೂ ಗ್ರೀನ್ ಕಲರ್ ಬಳೆ ಅಂದ್ರೇನೆ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಗ್ರೀನ್ ಕಲರ್ ಬಳೆ ಅಂದ್ರೆ ಗ್ರೀನ್ ಕಲರ್ ಬಳೆನ ಹಾಕೊಂಡ್ಬಿಟ್ಟು ಆ ಕಡೆ ಒಂದು ಗೋಲ್ಡ್ ಬ್ಯಾಂಗಲ್ ಇವಾಗ ತೋರ್ಸಿದಲ್ಲ ಅದ್ರಲ್ಲಿ ಯಾವ್ದಾರು ಒಂದು ಹಾಕೊಂಡ್ಬಿಟ್ರೆ ನನ್ಗೆ ಅದೇ ರಿಚ್ ಲುಕ್ ಕೊಡ್ತಾ ಇರುತ್ತೆ, ಅದೇ ಸೂಪರ್ ಕಾಣಿಸ್ತಾ ಇರುತ್ತೆ, ನನ್ಗೆ ಅದೇ ಇಷ್ಟ. ಹಂಗಾಗಿ ಎಕ್ಸ್ಟ್ರಾ ಆತರ ಬಳೆಗಳನ್ನೆಲ್ಲ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಹಂಗಾಗಿ ನನ್ನ ಹತ್ರ ಇರುವಂತ ಬ್ಯಾಂಗಲ್ ಕಲೆಕ್ಷನ್ಸ್ ಇಷ್ಟೇನೆ. ಸೊ ನಿಮ್ಗೆ ಇಷ್ಟ ಆದ್ರೆ ಬ್ಯಾಂಗಲ್ ಕಲೆಕ್ಷನ್ ಒಂದು ಲೈಕ್ ಮಾಡಿ, ಇನ್ನು ಜಾಸ್ತಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ವಿಡಿಯೋಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವಾಗೆಲ್ಲ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಏನಾದ್ರು ವಿಡಿಯೋ ಮಧ್ಯದಲ್ಲಿ ಸ್ವಲ್ಪ ಏನಾದ್ರು ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದ್ರು ಒಂಚೂರು ನಾನು ಇನ್ನ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ನಾನು ಮಾತಾಡೋದನ್ನಾಗಿರ್ಬೋದು, ವಿಡಿಯೋ ಮಾಡೋದನ್ನಾಗಿರ್ಬೋದು, ನಾನು ಎಲ್ಲಾನು ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪನೇ. ಹಂಗಾಗಿ ಏನಾದ್ರು ಒಂಚೂರು ತಪ್ಪಾಗಿದ್ರೆ ಸ್ವಲ್ಪ ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಎಂಡ್ ವರ್ಗು ನೋಡಿದ್ರೆ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.